ಯಾರು ಶಾಮಿಲ್ ನನಗೆ ಗೊತ್ತಿಲ್ಲಪ್ಪ, ಅವರೇ ಹೇಳೋದು. ನೀನು ಓದ್ಕೊಳ್ಳಪ್ಪ, ನೀನು ಕಾಪಿ ಕೊಡಿದ್ರು ಕೊಡ್ತೀನಿ ಬೇಕಾರೆ. ಒಂದು ಕಾಪಿ ಇದನ್ನ ನೋಡಪ್ಪ, ಎಲ್ಲ ಈಗ ಒಂದು ಎಲ್ಲ ಸೆಟ್ ಮಾಡಿ ಕೊಡಬೇಕು, ಒಂದು ಅವರೇ ಬರೆದಿರೋದು. ನನಗೆ ಗೊತ್ತಿಲ್ಲಪ್ಪ. ಈಗ ನಾನು ಹೇಳೋದು 8 ಗಂಟೆಗೆ ಬರೋಕ್ಕೆ ಹೇಳ್ಬಿಟ್ಟು ಬೈಕ್ ಕಂಡು ಅವ್ರನ್ನ ಆಚೆ ನೋಕು ಅಂತ ಮನೆ ತಗೋದ್ರೆ ಆಚೆ ನೋಕು ಅಂತಾರಂತೆ. ನನಗೆ ಗೊತ್ತಿಲ್ಲ. ಅವ್ರು ಅಧಿಕಾರಿಗಳು ಹೇಳಿದ್ದು ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೀನಿ. ನನಗೆ ಅವೆಲ್ಲ ಬಾಯ್ಬಿಟ್ಟು ಹೇಳಕ್ಕಾಯ್ತಾರೆ, ಟೈಮ್ ಬಂದಾಗ ಹೇಳ್ತೀರಪ್ಪ ಎಲ್ಲರೂ ನೋಡ್ರಿ. ಆಮೇಲೆ ಅಧಿಕಾರಿಗಳು ರೇವಣ್ಣರು ಹೇಳಿರುವಂತ ಅಲ್ಲ, ರೇವಣ್ಣರು ಹೇಳಿದ್ರು ಅಂತ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಆಮೇಲೆ ನನ್ನ ಮೇಲೆ ಬರ್ತದೆ. ರೇ ಆ ತರ ಹೇಳಿದರೆ ನನ್ನ ಹತ್ರ ನಿಮಿಷ, ನಾನು ಒಬ್ಬ ಶಾಸಕನಾಗಿ 6 ಬಾರಿ ಗೆದ್ದು ಆರೋಪ ಮಾಡುವಾಗ ನಾನು ಸುಮ್ಮನೆ ಹೇಳಲ್ಲ. ಒಬ್ಬ ಅಧಿಕಾರಿ ಹೇಳಿದ್ದನ್ನ ನಿಮ್ಮ ಗಮನಕ್ಕೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡೋದಿಷ್ಟೇ. ನಿಮ್ಮ ಇದನ್ನ ನಡವಳಿಕೆನ ತಳಗಡೆ ಮಾಡ್ತ ಅಧಿಕಾರಿಗಳ ಹತ್ರ ತಿದ್ಕೊಳ್ಳಿ ಅಂತ ಹೇಳ್ತೀನಿ. ಇಲ್ಲ ತಿದ್ಕೊಳ್ಳೋದವ್ರು ನನಗೆ ಸರ್, ಅವ್ರಿಗೆ ಬಿಟ್ಟಿದ್ದು. ನಾನು ಯಾಕೆ ಹೆಸರು ಹಿಡಿದು ಹೇಳಿದ್ರೆ ಅವ್ರಿಗೆ ತೊಂದರೆ ಕೊಡ್ತಾರೆ. ಅದರಿಂದ ಕಾಲ ಬಂದಾಗ ಹೆಸರು ಹೇಳಬೇಕು ಅಂತ ಹೇಳ್ತೀನಿ. ನನಗೆ ಗೊತ್ತಿಲ್ಲ ಸರಿ, ಯಾರು ತಹಸೀಲ್ದಾರ್ ಅಲ್ಲ, ಕೆಲವು ಅಧಿಕಾರಿಗಳು ಒಂದೇ. ನಾನು ಈಗ ನೋಡಯ್ಯ, ಅದನ್ನ ಹೇಳ್ಬೇಕಾದಾಗ ಅದು ಕಾಲ ಬಂದಾಗ ಹೇಳ್ತೀನಿ. ನಾನು ಅವ್ರಿಗೆ ತಳಗಡೆ ಮಟ್ಟ ಅಧಿಕಾರಿಗಳ ಜೊತೆ ಗೌರವಯುತವಾಗಿ ನಡ್ಕೊಂಡು, ಅವರು ನಿಮ್ಮಂಗೆ ಅಧಿಕಾರಿಗಳು. ನಾವು ಎಲ್ಲ ಕೆಲಸ ಮಾಡಿದ್ವಿ, ಮಂತ್ರಿಯಾಗೂ ಕೆಲಸ ಮಾಡಿದ್ದೀನಿ, ಶಾಸಕನ. ನನಗೆ ಗಮನಕ್ಕೆ ಬಂದಿದ್ದ ಅವ್ರ ಗಮನಕ್ಕೆ ತರ್ತೀನಿ. SLO ಕಚೇರಿ ಹೆಂಗೆ ನಡೀತಾ ಇದೆ, ಜಿಲ್ಲಾಧಿಕಾರಿಗಳ ಕಚೇರಿ ಎಷ್ಟು ಪೆಂಡಿಂಗ್ಸ್ ಇದೆ, ಅದನ್ನು ಕೂಡಲೇ ಕೂತ್ಕೊಂಡು ಡಿಸ್ಪೋಸ್ ಮಾಡಿ ಅಂತ ಹೇಳಿ. ಏನು ಸರ್, ಆಮೇಲೆ ನನ್ನ ಸಲಹೆ ಎಲ್ಲ ಮನವಿ ಮಾಡ್ತೀನಿ ಅಷ್ಟೇ. ಬೇಡ ಅಂದ್ರೆ ನನಗೆ ಈಗ ಒಬ್ಬ ಜಿಲ್ಲಾಧಿಕಾರಿ ಬರೀತಾರೆ, ಅದನ್ನು ಹೇಳಿದ್ದಲ್ಲ ಸರ್, ಇದಕ್ಕಿಂತ ನಾನು ಇನ್ನೇನು ಹೇಳ್ಬೋದು ಸರ್. ನಾನು ಬೇರೆಯವ್ರು ಬರ್ತಿದ್ರೆ ಲಾಯರ್ ಬರೆಯೋದೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನನಗೆ ಆಸ್ ಡೆಪ್ಟಿ ಕಮಿಷನರು ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಕಾನೂನು ಇಲಾಖೆ ಕಾರ್ಯದರ್ಶಿಗಳಿಗೆ, ಹಣಕಾಸು ಇಲಾಖೆ ಕಾರ್ಯದರ್ಶಿಗಳಿಗೆ, ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಮತ್ತು ನೀರಾವರಿ ಇಲಾಖೆ ಕಾರ್ಯದರ್ಶಿಗಳಿಗೆ ಒಂದು ಸಂದೇಶನ, ಸಾರ್ವಜನಿಕರ ಹಣ ಈ ಥರ ಇದಾಗ್ತಾ ಇದೆ, ಅದನ್ನು ತಡೆಯೋದಕ್ಕೆ ತೆರಿಗೆ ಹಣ ಇದಾಗ್ತಾ ಇದೆ, ತಡೆಯೋಕ್ಕೆ MD ಅವ್ರಿಗೆ ಕ್ರಮ ತಗೊಳ್ಳೋಕ್ಕೆ ಡೈರೆಕ್ಷನ್ ಕೊಡಿ ಅಂತ CMಗೆ, ಕಾವೇರಿ ಮೇಡಮ್ ಅವ್ರಿಗೆ, ಅತಿಕ್ ಅವ್ರಿಗೆ ಮತ್ತು ಗೌರವ್ ಗುಪ್ತಾ ಅವ್ರಿಗೆ ಮತ್ತು ಕಾನೂನು ಕಾರ್ಯದರ್ಶಿಗಳ ಅಶೋಕ್ ಅವ್ರಿಗೆ ಮತ್ತು ಇವ್ರಿಗೆ ಬರೆದಿರೋ ಕಾಪಿನ ಹೇಳ್ತಾ ಇದ್ದೀನಿ. ಅದನ್ನು ಜಿಲ್ಲಾಧಿಕಾರಿಗಳು ಏನೇನು ನಡೆದೈತೆ ಲೋಪ, SLO ಆಫೀಸ್ ಇರ್ಬೋದು, ಸಂಬಂಧಪಟ್ಟಂಥ ಯಾರು ಗೌರ್ಮೆಂಟು ಅಡ್ವೊಕೇಟ್ಸ್ ಇರ್ತಾರೆ ಅವ್ರೇನು ಲೋಪ ಇದೆ ಅದನ್ನೆಲ್ಲ ಕೂತು ಅವರಿಗೆ ನಾನು ಸೆಕ್ರೆಟರಿ ಕೇಳಿದೆ, ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ಇದೆ, ಪ್ರತಿ ತಿಂಗಳ ಮೀಟಿಂಗ್ ಮಾಡಿ ಕ್ರಮ ತಗೋಬೋದು ಅಷ್ಟೇ. ನಾನಿನ್ನೇನು ಹೇಳಿ.